ಹೇಗಿದ್ದೀರಿ ಅಲ್ಲ. ಆಪ್ಷನ್ಸ್ ಟ್ರೇಡಿಂಗ್ ಕೋರ್ಸ್ನ ಇನ್ನೊಂದು ವಿಡಿಯೋಕ್ಕೆ ವೆಲ್ಕಮ್. ನಮ್ಮ ಹಿಂದಿನ ವಿಡಿಯೋದಲ್ಲಿ ನಾವು ವೊಲಟಿಲಿಟಿ ಅಂದರೆ ಏನು ಅಂತ ತಿಳ್ಕೊಂಡಿದ್ದೀವಿ. ಹಿಸ್ಟೋರಿಕಲ್, ರಿಯಲೈಸ್ಡ್ ಮತ್ತು ಇಂಪ್ಲೈಡ್ ವೊಲಟಿಲಿಟಿ ಅಂದರೆ ಏನು ಅಂತ ನೋಡಿದ್ದೀವಿ. ಇವತ್ತಿನ ಈ ವಿಡಿಯೋದಲ್ಲಿ ನಾವು ಆಪ್ಷನ್ ಗ್ರೀಕ್ ವೇಗದ ಬಗ್ಗೆ ತಿಳ್ಕೊಳ್ಳೋಣ. ಆಪ್ಷನ್ ಗ್ರೀಕ್ ವೇಗ ಅಂದರೆ ಏನು, ಮನಿನೆಸ್ ಆಫ್ ಆಪ್ಷನ್ ಅಂದರೆ ATM, ITM, OTM ಆಪ್ಷನ್ ಕಾಂಟ್ರಾಕ್ಟ್ಗಳಲ್ಲಿ ವೇಗ ಯಾವ ರೀತಿ ಇರುತ್ತೆ, ಟೈಮ್ ಹೆಚ್ಚು ಕಡಿಮೆ ಆಗ್ತಿದ್ದ ಹಾಗೆ ವೊಲಟಿಲಿಟಿ ಹೆಚ್ಚು ಕಡಿಮೆ ಆಗ್ತಾ ಇದ್ದ ಹಾಗೆ ವೇಗದ ವ್ಯಾಲ್ಯೂವಲ್ಲಿ ಯಾವ ರೀತಿ ವ್ಯತ್ಯಾಸ ಆಗುತ್ತೆ, ಇದೆಲ್ಲವನ್ನು ಡೀಟೇಲ್ ಆಗಿ ನೋಡೋಣ. ಇಲ್ಲಿ ವಿಡಿಯೋವನ್ನು ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನಾನೇನು ಡಿಸ್ಕಸ್ ಮಾಡ್ತೀನಿ ಇದೆಲ್ಲ ಕೇವಲ ಎಜುಕೇಷನಲ್ ಪರ್ಪಸ್ಗೆ ಮಾತ್ರ, ಯಾವುದೇ ರೀತಿಯ ರೆಕಮೆಂಡೇಷನ್ ಅಲ್ಲ. ನನ್ನ ಈ ಕೋರ್ಸ್ ಕಂಪ್ಲೀಟಾಗಿ ಫ್ರೀ ಆಗಿರುತ್ತೆ. ನೀವು ನನ್ನ ವೀಡಿಯೋಸ್ಗಳನ್ನು ಲೈಕ್ ಮತ್ತು ಶೇರ್ ಮಾಡೋದ್ರ ಮೂಲಕ, ಅದೇ ರೀತಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದ್ರ ಮೂಲಕ ಸಪೋರ್ಟನ್ನು ಮಾಡಬಹುದು. ಸೊ ಇಲ್ಲಿ ಫಸ್ಟ್ ನಾನು ಡಿಸ್ಕಸ್ ಮಾಡಲಿಕ್ಕೆ ಹೊರಟಿರೋದು ಈ ಆಪ್ಷನ್ ಗ್ರೀಕ್ ವೇಗ ಅಂದರೆ ಏನು ಅಂತ ಹೇಳಿ. ಸೊ ಹಿಂದಿನ ವಿಡಿಯೋಗಳಿಂದ ನಾವೇನು ತಿಳ್ಕೊಂಡಿದ್ದೀವಿ ಅಂದರೆ, ಒಂದು ಆಪ್ಷನ್ ಪ್ರೀಮಿಯಂ ಬೆಲೆ ಏನಿದೆ ಅದು ಮೇಯ್ನಾಗಿ ಡಿಪೆಂಡ್ ಆಗೋದು ಅಂಡರ್ಲೈಯಿಂಗ್ ಇನ್ಸ್ಟ್ರುಮೆಂಟಿನ ಪ್ರೈಸ್ ಮೂಮೆಂಟ್ನ ಮೇಲೆ, ಆಪ್ಷನ್ ಕಾಂಟ್ರಾಕ್ಟ್ ಎಕ್ಸ್ಪೈರ್ ಆಗಲಿಕ್ಕೆ ಎಷ್ಟು ಟೈಮ್ ಉಳಿದಿದೆ ಅನ್ನೋದ್ರ ಮೇಲೆ, ಅದೇ ರೀತಿ ವಾಲಟಿಲಿಟಿ ಎಷ್ಟಿದೆ ಅನ್ನೋದ್ರ ಮೇಲೆ. ಸೊ ಇಲ್ಲಿ ವಾಲಟಿಲಿಟಿಯಲ್ಲಿ ಚೇಂಜ್ ಆದಾಗ ಆಪ್ಷನ್ ಕಾಂಟ್ರಾಕ್ಟಿನ ಪ್ರೈಸ್ ಎಷ್ಟು ಸೆನ್ಸಿಟಿವ್ ಆಗಿ ರಿಯಾಕ್ಟ್ ಮಾಡುತ್ತೆ ಅಂತ ನಮಗೆ ಆಪ್ಷನ್ ಗ್ರೀಕ್ ವೇಗ ಹೇಳುತ್ತೆ. ಸೊ ಆಪ್ಷನ್ ಗ್ರೀಕ್ ವೇಗ ಅಂದರೆ, ಹಿಂದಿನ ವಿಡಿಯೋಗಳಲ್ಲಿ ನಾವೇನು ಇಂಪ್ಲೈಡ್ ವಾಲಟಿಲಿಟಿಯ ಬಗ್ಗೆ ಕಲ್ತಿದ್ದೀವಿ, ಈ ಇಂಪ್ಲೈಡ್ ವಾಲಟಿಲಿಟಿಯಲ್ಲಿ 1% ಚೇಂಜ್ ಆದರೆ ಆಪ್ಷನ್ ಪ್ರೀಮಿಯಮಲ್ಲಿ ಎಷ್ಟು ಚೇಂಜ್ ಆಗುತ್ತೆ ಅಂತ ನಾವೇನು ಕ್ಯಾಲ್ಕುಲೇಟ್ ಮಾಡ್ತೀವಿ, ಇದನ್ನು ನಾವು ವೇಗ ಅಂತ ಹೇಳ್ತೀವಿ. ಈ ವೇಗದಿಂದ ನಮಗೆ ವಾಲಟಿಲಿಟಿ ಚೇಂಜ್ ಆದಾಗ ಆಪ್ಷನ್ ಪ್ರೀಮಿಯಮ್ನ ಪ್ರೈಸ್ ಎಷ್ಟು ಸೆನ್ಸಿಟಿವ್ ಆಗಿ ರಿಯಾಕ್ಟ್ ಮಾಡುತ್ತೆ ಅಂತ ನಮಗೆ ಗೊತ್ತಾಗುತ್ತೆ. ಸೊ ಇಲ್ಲಿ ಈ ಒಂದು ವೇಗ ವ್ಯಾಲ್ಯೂ ಏನಿದೆ ಇದು ಯಾವಾಗಲೂ ಸಹ ಪಾಸಿಟಿವ್ ವ್ಯಾಲ್ಯೂ ಆಗುತ್ತೆ. ಯಾಕಂದರೆ ಇದು ನಮಗೆ IVಯಲ್ಲಿ 1% ಚೇಂಜ್ ಆದಾಗ ಆಪ್ಷನ್ ಪ್ರೀಮಿಯಮ್ನ ಬೆಲೆಯಲ್ಲಿ ಎಷ್ಟು ಚೇಂಜ್ ಆಗುತ್ತೆ ಅಂತ ಹೇಳುತ್ತೆ. ಸೊ ಚೇಂಜ್ ಅನ್ನೋದೇನಿದೆ ಇದು ಯಾವಾಗಲೂ ಪಾಸಿಟಿವ್ ವ್ಯಾಲ್ಯೂನೇ ಆಗಿರುತ್ತೆ. ಏನೂ ಚೇಂಜ್ ಆಗಿಲ್ಲ ಅಂದರೆ ನಾವು 0 ಅಂತ ಹೇಳ್ತೀವಿ. ಏನಾದರೂ ಚೇಂಜ್ ಆಗಿದೆ ಅಂದರೆ ಆ ಎಷ್ಟು ಚೇಂಜ್ ಅನ್ನೋದೇನಿದೆ ಅದು ಪಾಸಿಟಿವ್ ವ್ಯಾಲ್ಯೂವೇ ಆಗಿರುತ್ತೆ. ನಾನು ನಿಫ್ಟಿ 50ಯ ಒಂದು ಆಪ್ಷನ್ ಚೈನನ್ನು ಇಲ್ಲಿ ಓಪನ್ ಮಾಡಿ ಇಟ್ಕೊಂಡಿದ್ದೀನಿ. ರೈಟ್ ನಾವು ನಿಫ್ಟಿ 50 ಏನಿದೆ ಅದು 25,617ರಲ್ಲಿದೆ. ಸೊ ಹಾಗಾಗಿ ATM ಆಗುತ್ತೆ 25,600. ಸೊ ಇಲ್ಲಿ ನಾವು ಪ್ರತಿಯೊಂದು ಆಪ್ಷನ್ ಕಾಂಟ್ರಾಕ್ಟ್ಗೆ IV ವ್ಯಾಲ್ಯೂ ನೋಡ್ಬೋದು, ಅದೇ ರೀತಿ ವೇಗ ವ್ಯಾಲ್ಯೂವನ್ನು ನೋಡ್ಬೋದು. IV ಅಂದರೆ ಏನು ಅಂತ ನಾವು ಹಿಂದಿನ ವಿಡಿಯೋದಲ್ಲಿ ಡಿಸ್ಕಸ್ ಮಾಡಿದ್ದೀವಿ. ಸೊ ಇಲ್ಲಿ ವೇಗ ವ್ಯಾಲ್ಯೂ ನಾವೇನು ನೋಡ್ತಾ ಇದ್ದೀವಿ ಇದು ಪಾಸಿಟಿವ್ ವ್ಯಾಲ್ಯೂ ಆಗಿದೆ ಕಾಲ್ ಆಪ್ಷನ್ಗೆ. ಅದೇ ರೀತಿ ನಾನು ಪುಟ್ ಆಪ್ಷನ್ಗೆ ಇದನ್ನು ನೋಡಿದರೂ ಸಹ ಇದು ಪಾಸಿಟಿವ್ ವ್ಯಾಲ್ಯೂ ಆಗಿದೆ. ಇಲ್ಲಿ ಒಂದು ವಿಷಯ ನಾವು ನೋಡ್ಬೋದು, ಅದೇನಪ್ಪ ಅಂದರೆ ವೇಗ ವ್ಯಾಲ್ಯೂ ಏನಿದೆ ಅದು ಒಂದು ಸ್ಟ್ರೈಕ್ ಪ್ರೈಸಿಗೆ ಸೇಮ್ ಆಗಿರುತ್ತೆ. ಕಾಲ್ ಆಪ್ಷನ್ ಇರ್ಬೋದು, ಪುಟ್ ಆಪ್ಷನ್ ಇರ್ಬೋದು. ಆ ಒಂದು ಸ್ಟ್ರೈಕ್ ಪ್ರೈಸಲ್ಲಿ ಇರುವ ಕಾಲ್ ಆಪ್ಷನ್ ಮತ್ತು ಪುಟ್ ಆಪ್ಷನ್ಗೆ ಸೇಮ್ ವ್ಯಾಲ್ಯೂ ಇರುತ್ತೆ ವೇಗ. ಸೊ ನೆಕ್ಸ್ಟ್ ಇಲ್ಲಿ ನಾನು ಡಿಸ್ಕಸ್ ಮಾಡಲಿಕ್ಕೆ ಹೊರಟಿರೋದು ಯಾವುದ್ರ ಬಗ್ಗೆ ಅಂದರೆ, ನಾವು ಮನಿನೆಸ್ ಆಫ್ ಆಪ್ಷನ್ ಬಗ್ಗೆ ಮಾತಾಡೋದಾದರೆ, ಅಂದರೆ ATM, ITM, OTMಗಳ ಬಗ್ಗೆ ಮಾತಾಡೋದಾದರೆ ಎಲ್ಲಿ ವೇಗ ವ್ಯಾಲ್ಯೂ ಜಾಸ್ತಿ ಇರುತ್ತೆ, ಎಲ್ಲಿ ವೇಗ ವ್ಯಾಲ್ಯೂ ಕಡಿಮೆ ಇರುತ್ತೆ ಅಂತ ಹೇಳಿ. ಅದನ್ನು ಸಪೋಸ್ ನಾವಿಲ್ಲಿ ಆಪ್ಷನ್ ಚೈನಲ್ಲಿ ನೋಡೋದಾದರೆ, ನಾನಿಲ್ಲಿ 25,650 ರೈಟ್ ನಾವು ATM ಅಂತ ತೊಗೊಂಡ್ರೆ, ATMಲ್ಲಿ ಈ ಒಂದು ವೇಗ ವ್ಯಾಲ್ಯೂ ಏನಿದೆ ಅದು 10.75 ಇದೆ. ನಾನು ಕಾಲ್ ಆಪ್ಷನ್ಗೆ ನೋಡ್ತಾ ಇರೋದು ಲೆಫ್ಟ್ ಸೈಡಲ್ಲಿ. ಸೊ ಈಗ ಈ ಒಂದು ಕಾಲ್ ಆಪ್ಷನ್ಗೆ ನಾನು ITM ಕಡೆ ಹೋಗ್ತಾ ಇದ್ದ ಹಾಗೆ ನೀವು ವೇಗ ವ್ಯಾಲ್ಯೂ ಏನಾಗುತ್ತೆ ಅಂತ ಒಮ್ಮೆ ನೋಡ್ತಾ ಹೋಗಿ. ವೇಗ ವ್ಯಾಲ್ಯೂ ಕಡಿಮೆ ಆಗ್ತಿರೋದನ್ನು ನಾವು ನೋಡ್ಬೋದು. ಅದೇ ರೀತಿ ನಾನು ಈ ಒಂದು ಕಾಲ್ ಆಪ್ಷನ್ ಏನಿದೆ ಇದಕ್ಕೆ OTM ಕಡೆ ಹೋಗ್ತಾ ಇದ್ದ ಹಾಗೆ ನೀವು ವೇಗ ವ್ಯಾಲ್ಯೂವಲ್ಲಿ ಏನಾಗ್ತಾ ಇದೆ ಅಂತ ಒಮ್ಮೆ ನೋಡಿ. ಸೊ ಅದೇ ರೀತಿ ಪುಟ್ ಆಪ್ಷನ್ಗೂ ಇರುತ್ತೆ. ಯಾಕಂದರೆ ಒಂದು ಸ್ಟ್ರೈಕ್ ಪ್ರೈಸಲ್ಲಿ ಕಾಲ್ ಆಪ್ಷನ್ ಇರ್ಬೋದು, ಪುಟ್ ಆಪ್ಷನ್ ಇರ್ಬೋದು, ಎರಡಕ್ಕೂ ಸಹ ವೇಗ ಸೇಮ್ ಇರುತ್ತೆ. ಸೊ ಇದನ್ನು ನೋಡಿದಾಗ ನಮಗೇನು ಅರ್ಥ ಆಗುತ್ತೆ ಅಂದರೆ, ವೇಗ ವ್ಯಾಲ್ಯೂ ಏನಿದೆ ಇದು ATMಲ್ಲಿ ಜಾಸ್ತಿ ಇರುತ್ತೆ. ನಾವು ಡೀಪ್ ITM ಕಡೆ ಹೋಗ್ತಾ ಇದ್ದ ಹಾಗೆ, ಅದೇ ಡೀಪ್ OTM ಕಡೆ ಹೋಗ್ತಾ ಇದ್ದ ಹಾಗೆ ಇದು ಕಡಿಮೆ ಆಗ್ತಾ ಹೋಗುತ್ತೆ ಅಂತ ಹೇಳ್ಬೋದು. ಅದು ಯಾಕೆ ಹಾಗೆ ಅಂತ ನಾವು ನೋಡೋದಾದರೆ, ನಾನು ಹಿಂದಿನ ಒಂದು ವಿಡಿಯೋದಲ್ಲಿ ಅನ್ಸರ್ಟನಿಟಿ ಬಗ್ಗೆ ಮಾತಾಡಿದ್ದೆ. ಯಾವ ಒಂದು ಸ್ಟ್ರೈಕ್ ಪ್ರೈಸಲ್ಲಿ ಜಾಸ್ತಿ ಅನ್ಸರ್ಟನಿಟಿ ಇರುತ್ತೋ ಆ ಒಂದು ಸ್ಟ್ರೈಕ್ ಪ್ರೈಸಲ್ಲಿರುವ ಆಪ್ಷನ್ ಕಾಂಟ್ರಾಕ್ಟಲ್ಲಿ ಟೈಮ್ ವ್ಯಾಲ್ಯೂ ಜಾಸ್ತಿ ಇರುತ್ತೆ ಅಂತ ಹೇಳಿ. ಹೆಚ್ಚು ಅನ್ಸರ್ಟನಿಟಿ ಹೆಚ್ಚು ಟೈಮ್ ವ್ಯಾಲ್ಯೂ, ಕಡಿಮೆ ಅನ್ಸರ್ಟನಿಟಿ ಕಡಿಮೆ ಟೈಮ್ ವ್ಯಾಲ್ಯೂ. ಸೊ ಒಟ್ಟಾರೆ ನಾವು ನೋಡೋದಾದರೆ ATM ಆಪ್ಷನ್ ಕಾಂಟ್ರಾಕ್ಟಲ್ಲಿ ಅತಿ ಹೆಚ್ಚು ಅನ್ಸರ್ಟನಿಟಿ ಇರುತ್ತೆ. ಸೊ ಹಾಗಾಗಿ ATM ಆಪ್ಷನ್ ಕಾಂಟ್ರಾಕ್ಟ್ಗಳೇನಿದ್ದಾವೆ ಅವುಗಳು ವಾಲಟಿಲಿಟಿಯಲ್ಲಿ ಏನೊಂದು ಚೇಂಜ್ ಆಗುತ್ತೆ ಅದಕ್ಕೆ ಜಾಸ್ತಿ ರಿಯಾಕ್ಟ್ ಮಾಡ್ತವೆ.
ಅದೇ ನಾವು ಡೀಪ್ ಐ ಟಿ ಎಮ್ ಅಥವಾ ಡೀಪ್ ಒ ಟಿ ಎಮ್ ಕಡೆ ಹೋಗೋದಾದರೆ ಅಲ್ಲಿ ಅನ್ಸರ್ಟನಿಟಿ ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಹಾಗಾಗಿ ವಾಲಟಿಲಿಟಿಯಲ್ಲಿ ಆಗುವಂತಹ ಚೇಂಜ್ಗೆ ಅವುಗಳು ಸ್ವಲ್ಪ ಕಡಿಮೆ ರಿಯಾಕ್ಟ್ ಮಾಡ್ತವೆ. ಸೊ ಅದಕ್ಕೆ ನಾವು ವೇಗ ವ್ಯಾಲ್ಯೂವನ್ನು ನೋಡಿದಾಗ ಅದು ಎ ಟಿ ಎಮ್ಮಲ್ಲಿ ಹೆಚ್ಚಾಗಿರುತ್ತೆ. ನಂತರ ನಾವು ಡೀಪ್ ಐ ಟಿ ಎಮ್ ಕಡೆಗೆ ಅದೇ ರೀತಿ ಡೀಪ್ ಒ ಟಿ ಎಮ್ ಕಡೆ ಹೋಗ್ತಾ ಇದ್ದ ಹಾಗೆ ವೇಗ ವ್ಯಾಲ್ಯೂ ಕಡಿಮೆ ಆಗ್ತಾ ಬರುತ್ತೆ. ಒಂದು ರೀತಿಯಲ್ಲಿ ಅದು ನಮಗೆ ಈ ಒಂದು ಬೆಲ್ ಕರು ರೀತಿಯಲ್ಲಿ ಕಾಣೋಕ್ಕೆ ಸಿಗುತ್ತೆ. ಎ ಟಿ ಎಮ್ಮಲ್ಲಿ ಅತಿ ಹೆಚ್ಚು ವೇಗ ಇರುತ್ತೆ. ಡೀಪ್ ಐ ಟಿ ಎಮ್ ಕಡೆ ಅಥವಾ ಡೀಪ್ ಒ ಟಿ ಎಮ್ ಕಡೆ ಹೋಗ್ತಾ ಇದ್ದ ಹಾಗೆ ವೇಗ ವ್ಯಾಲ್ಯೂ ಡ್ರಾಪ್ ಆಗ್ತಾ ಹೋಗುತ್ತೆ. ಸೊ ನೆಕ್ಸ್ಟ್ ನಾನು ಇಲ್ಲಿ ಡಿಸ್ಕಸ್ ಮಾಡಲಿಕ್ಕೆ ಹೊರಟಿರೋದು ಯಾವುದ್ರ ಬಗ್ಗೆ ಅಂತ ನೋಡೋದಾದರೆ ಟೈಮ್ ಮತ್ತು ವೇಗ ವ್ಯಾಲ್ಯೂವಲ್ಲಿ ಯಾವ ರೀತಿ ರಿಲೇಷನ್ಶಿಪ್ ಇರುತ್ತೆ ಅಂತ ಹೇಳಿ. ಆಪ್ಷನ್ ಕಾಂಟ್ರಾಕ್ಟ್ ಎಕ್ಸ್ಪೈರ್ ಆಗಲಿಕ್ಕೆ ಜಾಸ್ತಿ ಟೈಮ್ ಇರುವಾಗ ವೇಗ ಯಾವ ರೀತಿ ಇರುತ್ತೆ, ಆಪ್ಷನ್ ಕಾಂಟ್ರಾಕ್ಟ್ ಎಕ್ಸ್ಪೈರ್ ಆಗಲಿಕ್ಕೆ ಕಡಿಮೆ ಟೈಮ್ ಇರುವಾಗ ವೇಗ ಯಾವ ರೀತಿ ಇರುತ್ತೆ ಅಂತ ಹೇಳಿ. ಸೊ ಅದಕ್ಕೆ ನಾನಿಲ್ಲಿ ಟೈಮ್ ವ್ಯಾಲ್ಯೂ ಏನಿದೆ ಇದನ್ನು 7 ದಿನದಲ್ಲಿ ಇಟ್ಕೊಂಡು ವಾಲಟಿಲಿಟಿಯನ್ನು ನಾನು ಕಾನ್ಸ್ಟೆಂಟ್ ಇಟ್ಕೊತೀನಿ. ಟೈಮ್ ವ್ಯಾಲ್ಯೂ 7 ದಿನ ಇದೆ ಅಂತ ಇಟ್ಕೊಂಡು ಒಂದು ಸ್ನ್ಯಾಪ್ಶಾಟನ್ನು ತಗೋತೀನಿ. ಸೊ ಇದು ಒಂದು 7 ದಿನ ಎಕ್ಸ್ಪೈರ್ ಆಗಲಿಕ್ಕೆ ಇರುವಾಗ ವೇಗ ವ್ಯಾಲ್ಯೂ ಯಾವ ರೀತಿ ಇರ್ಬೋದು ಅನ್ನುವ ಒಂದು ಜಸ್ಟ್ ರಫ್ ಕ್ಯಾಲ್ಕುಲೇಷನ್ ನಮಗೆ ಅರ್ಥ ಮಾಡ್ಕೊಳ್ಳಿಕ್ಕೆ. ಸೊ ಈಗ ನಾನೇನು ಮಾಡ್ತೀನಿ ಅಂದರೆ ಎಕ್ಸ್ಪೈರ್ ಆಗಲಿಕ್ಕೆ ಇರುವಂತಹ ಟೈಮ್ ಏನಿದೆ ಇದನ್ನು ಕಡಿಮೆ ಮಾಡ್ತಾ ಬರ್ತೀನಿ. ಸೊ ನಾನು ಯಾವಾಗ ಈ ಒಂದು ಟೈಮನ್ನು ಕಡಿಮೆ ಮಾಡ್ತಾ ಬರ್ತೀನೋ ಆಗ ನಾವೇನು ನೋಡ್ಬೋದಂದರೆ ವೇಗ ಏನಿದೆ ಅದು ಕಡಿಮೆ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸಪೋಸ್ ನಾನಿಲ್ಲಿ ಕಂಪೇರ್ ಮಾಡೋದಾದರೆ ಇಲ್ಲಿ ರೆಡ್ ಡಾಟೆಡ್ ಲೈನ್ ಏನಿದೆ ಇದು ಎಕ್ಸ್ಪೈರಿಗೆ 7 ದಿನ ಇರುವಾಗ ಯಾವ ರೀತಿ ವೇಗ ಇತ್ತು ಅಂತ ತೋರಿಸ್ತಾ ಇದೆ. ಈ ಬ್ಲೂ ಲೈನ್ ಏನಿದೆ ಇದು ಎಕ್ಸ್ಪೈರಿ ಆಗಲಿಕ್ಕೆ ಅರ್ಧ ದಿನ ಇರುವಾಗ ವೇಗ ಯಾವ ರೀತಿ ಇರುತ್ತೆ ಅಂತ ತೋರಿಸ್ತಾ ಇದೆ ಎ ಟಿ ಎಮ್ ಐ ಟಿ ಎಮ್ ಒ ಟಿ ಎಮ್ಗಳಲ್ಲಿ. ಸೊ ನಾವಿಲ್ಲಿ ನೋಡ್ಬೋದು ಎಕ್ಸ್ಪೈರಿಗೆ ಜಾಸ್ತಿ ದಿನ ಇದ್ದಾಗ ಎ ಟಿ ಎಮ್ಮಲ್ಲಿ ಜಾಸ್ತಿ ಇತ್ತು. ಆಬ್ವಿಯಸ್ಲಿ ಎ ಟಿ ಎಮ್ಮಲ್ಲಿ ಜಾಸ್ತಿ ಇರುತ್ತೆ ವೇಗ. ನಂತರ ಐ ಟಿ ಎಮ್ ಕಡೆ ಹೋಗ್ತಾ ಇದ್ದ ಹಾಗೆ ಅದು ಕಡಿಮೆ ಆಗ್ತಾ ಬರ್ತಿತ್ತು. ಸೊ ಈಗಲೂ ಸಹ ಹಾಗೆ ಎಕ್ಸ್ಪೈರಿಗೆ ಕಡಿಮೆ ಟೈಮ್ ಇರುವಾಗಲೂ ಸಹ ಹಾಗೆ ಎ ಟಿ ಎಮ್ಮಲ್ಲಿ ಜಾಸ್ತಿ ವೇಗ ಇದೆ, ಬಟ್ ಒ ಟಿ ಎಮ್ ಕಡೆ ಹೋಗ್ತಾ ಇದ್ದ ಹಾಗೆ ಅದು ಕಡಿಮೆ ಆಗ್ತಾ ಬರ್ತಾ ಇದೆ. ಬಟ್ ನಾನಿಲ್ಲಿ ಎಕ್ಸ್ಪೈರಿಗೆ ಕಡಿಮೆ ಟೈಮ್ ಇರುವಾಗ ಏನೊಂದು ವೇಗ ವ್ಯಾಲ್ಯೂ ಇರುತ್ತೆ, ಅದನ್ನು ಎಕ್ಸ್ಪೈರಿಗೆ ಜಾಸ್ತಿ ಟೈಮ್ ಇರುವಾಗ ಏನೊಂದು ವೇಗ ವ್ಯಾಲ್ಯೂ ಇದೆ ಅದ್ರ ಜೊತೆ ಕಂಪೇರ್ ಮಾಡಿದರೆ ಡಿಫ್ರೆನ್ಸನ್ನು ನೋಡ್ಬೋದು. ಸೊ ಎಕ್ಸ್ಪೈರಿಗೆ ಜಾಸ್ತಿ ಟೈಮ್ ಇರ್ತಾ ಇದ್ದ ಹಾಗೆ ವೇಗ ವ್ಯಾಲ್ಯೂ ಜಾಸ್ತಿ ಆಗ್ತಾ ಇರುತ್ತೆ. ಅದು ಯಾಕೆ ಅಂತ ಕೇಳೋದಾದರೆ ಎಕ್ಸ್ಪೈರಿ ಟೈಮ್ ಕಡಿಮೆ ಆಗ್ತಾ ಇದ್ದ ಹಾಗೆ ಒ ಟಿ ಎಮ್ ಮತ್ತು ಐ ಟಿ ಎಮ್ ಕಾಂಟ್ರಾಕ್ಟ್ಗಳಲ್ಲಿ ಅನ್ಸರ್ಟನಿಟಿ ಕಡಿಮೆ ಆಗ್ತಾ ಬರುತ್ತೆ. ಸೊ ಹಾಗಾಗಿ ವಾಲಟಿಲಿಟಿ ಏನಿದೆ ಆ ಒಂದು ವಾಲಟಿಲಿಟಿಗೆ ಏನೊಂದು ರಿಯಾಕ್ಷನ್ ಇದೆ ಅದು ಸಹ ಕಡಿಮೆ ಆಗ್ತಾ ಬರುತ್ತೆ. ಎ ಟಿ ಎಮ್ಮಲ್ಲಿ ಹೆಚ್ಚು ಅನ್ಸರ್ಟನಿಟಿ ಇರುತ್ತೆ, ಬಟ್ ಅದನ್ನು ನಾವು ಆಪ್ಷನ್ ಕಾಂಟ್ರಾಕ್ಟ್ ಎಕ್ಸ್ಪೈರ್ ಆಗಲಿಕ್ಕೆ ಜಾಸ್ತಿ ಟೈಮ್ ಇರುವಾಗ ಮತ್ತು ಕಡಿಮೆ ಟೈಮ್ ಇರುವಾಗ ಅಂತ ಕಂಪೇರ್ ಮಾಡಿ ನೋಡಿದರೆ ಕಡಿಮೆ ಟೈಮ್ ಇರುವಾಗ ಆ ಅನ್ಸರ್ಟನಿಟಿ ಜಾಸ್ತಿ ಟೈಮ್ ಇರುವಾಗ ಏನೊಂದು ಅನ್ಸರ್ಟನಿಟಿ ಇತ್ತು ಅದ್ರ ಜೊತೆ ಕಂಪೇರ್ ಮಾಡಿದರೆ ಕಡಿಮೆ ಇರುತ್ತೆ. ಸೊ ಅದನ್ನು ನಾವಿಲ್ಲಿ ನೋಡ್ತಾ ಇರೋದು. ಸೊ ನೆಕ್ಸ್ಟು ನಾನು ಡಿಸ್ಕಸ್ ಮಾಡಲಿಕ್ಕೆ ಹೊರಟಿರೋದು ಯಾವುದ್ರ ಬಗ್ಗೆ ಅಂತ ಕೇಳಿದರೆ ವಾಲಟಿಲಿಟಿ ಹೆಚ್ಚು ಕಡಿಮೆ ಆಗ್ತಾ ಇದ್ದ ಹಾಗೆ ವೇಗ ವ್ಯಾಲ್ಯೂ ಯಾವ ರೀತಿ ಇರುತ್ತೆ ಅಂತ ಹೇಳಿ. ಸೊ ಅದಕ್ಕೆ ನಾನೇನು ಮಾಡ್ತೀನಂದರೆ ಇಲ್ಲಿ ಟೈಮ್ ಏನಿದೆ ಈ ಒಂದು ಆಪ್ಷನ್ ಕಾಂಟ್ರಾಕ್ಟ್ ಎಕ್ಸ್ಪೈರ್ ಆಗಲಿಕ್ಕೆ ಅದನ್ನು ಕಾನ್ಸ್ಟೆಂಟಾಗಿ ಇಟ್ಕೊತೀನಿ, ಒಂದು 7 ದಿನ ಅಂತ ಇಟ್ಕೊತೀನಿ. ಸೊ ನಾನು ಫಸ್ಟು ವಾಲಟಿಲಿಟಿಯನ್ನು ತುಂಬಾ ಜಾಸ್ತಿ ಮಾಡ್ತೀನಿ, ಇದರ ಒಂದು ಸ್ನ್ಯಾಪ್ಶಾಟನ್ನು ತಗೋತೀನಿ. ಸೊ ಎಕ್ಸ್ಪೈರ್ ಆಗಲಿಕ್ಕೆ ಸ್ವಲ್ಪ ಟೈಮ್ ಉಳಿದಿದೆ, ವಾಲಟಿಲಿಟಿ ತುಂಬಾ ಜಾಸ್ತಿ ಇದೆ ಅಂದರೆ ನಮಗೆ ವೇಗದ ಕರ್ವ್ ಏನಿದೆ ಅದು ಈ ರೀತಿ ಕಾಣೋಕ್ಕೆ ಸಿಗುತ್ತೆ ಐ ಟಿ ಎಮ್ ಎ ಟಿ ಎಮ್ ಮತ್ತು ಒ ಟಿ ಎಮ್ಮಲ್ಲಿ. ಸೊ ಅತಿ ಹೆಚ್ಚು ವೇಗ ಎಲ್ಲಿರುತ್ತೆ ಎ ಟಿ ಎಮ್ಮಲ್ಲಿ ಇರುತ್ತೆ. ಡೀಪ್ ಐ ಟಿ ಎಮ್ ಕಡೆ ಹೋಗ್ತಾ ಇದ್ದ ಹಾಗೆ ಅಥವಾ ಡೀಪ್ ಒ ಟಿ ಎಮ್ ಕಡೆ ಹೋಗ್ತಾ ಇದ್ದ ಹಾಗೆ ವೇಗ ವ್ಯಾಲ್ಯೂ ಕಡಿಮೆ ಆಗ್ತಾ ಬರುತ್ತೆ ಅಂತ ನಾವು ನೋಡ್ಬೋದು ಇಲ್ಲಿ. ಸೊ ಈಗ ನಾನು ಈ ಒಂದು ವಾಲಟಿಲಿಟಿ ಏನಿದೆ ಇದನ್ನು ಕಡಿಮೆ ಮಾಡ್ತಾ ಬರ್ತೀನಿ. ಸೊ ಹೀಗೆ ನಾನು ಕಡಿಮೆ ಮಾಡ್ತಾ ಬಂದ ಹಾಗೆ ಇಲ್ಲಿ ಈ ಒಂದು ಚಾರ್ಟ್ ಚೇಂಜ್ ಆಗ್ತಾ ಇರೋದನ್ನು ನಾವು ನೋಡ್ಬೋದು. ಒಂದು ನಾವಿಲ್ಲಿ ಏನು ನೋಡ್ಬೋದು ಅಂದರೆ ಎ ಟಿ ಎಮ್ಮಲ್ಲಿ ಏನೊಂದು ವೇಗ ವ್ಯಾಲ್ಯೂ ಇದೆ ಅದು ಅಷ್ಟೊಂದು ಚೇಂಜ್ ಆಗಿಲ್ಲ ಈ ವಾಲಟಿಲಿಟಿ ಚೇಂಜ್ ಆದಾಗ. ಅದೇ ಒ ಟಿ ಎಮ್ ಮತ್ತು ಐ ಟಿ ಎಮ್ಗಳಲ್ಲಿ ವೇಗ ವ್ಯಾಲ್ಯೂ ಚೇಂಜ್ ಆಗಿದೆ. ಈ ಒಂದು ಕೇಸಲ್ಲಿ ಏನಾಗಿದೆ ಅಂದರೆ ಕಡಿಮೆ ಆಗಿದೆ. ಸೊ ಯಾಕೆ ಅಂತ ಹೇಳಿದರೆ ಎ ಟಿ ಎಮ್ ಏನಿದೆ ಆ ಒಂದು ಸ್ಟ್ರೈಕ್ ಪ್ರೈಸಲ್ಲಿರೋ ಆಪ್ಷನ್ ಕಾಂಟ್ರಾಕ್ಟ್ಗಳಲ್ಲಿ ಅತಿ ಹೆಚ್ಚು ಅನ್ಸರ್ಟನಿಟಿ ಇರುತ್ತೆ. ಸೊ ಅತಿ ಹೆಚ್ಚು ಅನ್ಸರ್ಟನಿಟಿ ಇರೋ ಕಾರಣಕ್ಕೆ ಅವು ವಾಲಟಿಲಿಟಿಯಲ್ಲಿ ಏನೊಂದು ಚೇಂಜ್ ಆಗುತ್ತೆ ಅದಕ್ಕೆ ಎಷ್ಟೊಂದು ರಿಯಾಕ್ಟ್ ಮಾಡಬೇಕು ಆ ಮ್ಯಾಕ್ಸಿಮಮ್ ರಿಯಾಕ್ಷನ್ ಎ ಟಿ ಎಮ್ಮಲ್ಲಿ ಇರುತ್ತೆ. ಸೊ ಒಂದು ಕಡೆ ಮ್ಯಾಕ್ಸಿಮಮ್ ರಿಯಾಕ್ಷನ್ ಇದೆ ಅಂತ ಆದರೆ ಅದಕ್ಕಿಂತ ಜಾಸ್ತಿ ರಿಯಾಕ್ಷನ್ ಆಗಲಿಕ್ಕೆ ಸಾಧ್ಯ ಇಲ್ಲ. ಮ್ಯಾಕ್ಸಿಮಮ್ ಸೆನ್ಸಿಟಿವಿಟಿ ಇದೆ ಅದಕ್ಕಿಂತ ಜಾಸ್ತಿ ಮತ್ತೆ ಆಗಲಿಕ್ಕೆ ಸಾಧ್ಯ ಇಲ್ಲ. ಸೊ ಹಾಗಾಗಿ ಎ ಟಿ ಎಮ್ ಆಸುಪಾಸಲ್ಲಿ ವಾಲಟಿಲಿಟಿ ಕಡಿಮೆ ಆಗ್ತಾಯಿದ್ರೂ ಸಹ ವೇಗ ವ್ಯಾಲ್ಯೂ ಅಷ್ಟೊಂದು ಚೇಂಜ್ ಆಗೋದಿಲ್ಲ. ಅದೇ ನಾನು ಡೀಪ್ ಐ ಟಿ ಎಮ್ ಕಡೆ ಬರ್ತಾ ಇದ್ದ ಹಾಗೆ ಅಥವಾ ಡೀಪ್ ಒ ಟಿ ಎಮ್ ಕಡೆ ಬರ್ತಾ ಇದ್ದ ಹಾಗೆ ಏನಾಗ್ತಾಯಿದೆ ಅಂದರೆ ವೇಗ ವ್ಯಾಲ್ಯೂ ಡ್ರಾಪ್ ಆಗ್ತಾ ಇರೋದನ್ನು ನೋಡ್ಬೋದು ವಾಲಟಿಲಿಟಿ ಕಡಿಮೆ ಆಗ್ತಿದ್ದ ಹಾಗೆ. ಅದು ಯಾಕೆ ಅಂದರೆ ವಾಲಟಿಲಿಟಿ ಕಡಿಮೆ ಆಗ್ತಿದ್ದ ಹಾಗೆ ನಾವು ಡೀಪ್ ಐ ಟಿ ಎಮ್ ಅಥವಾ ಡೀಪ್ ಒ ಟಿ ಎಮ್ ಕಡೆ ಹೋಗ್ತಾ ಇದ್ದ ಹಾಗೆ
ಅವುಗಳಲ್ಲಿ ಏನೊಂದು ಅನ್ಸರ್ಟನಿಟಿ ಇರುತ್ತೆ ಅದು ಕಡಿಮೆ ಆಗ್ತಾ ಬರುತ್ತೆ. ಯಾಕಂದರೆ ಮಾರ್ಕೆಟಲ್ಲಿ ವಾಲಟಿಲಿಟಿ ಕಡಿಮೆ ಆಗ್ತಾಯಿದೆ ಅಂದರೆ ಈ ಒಂದು ಆಪ್ಷನ್ ಕಾಂಟ್ರಾಕ್ಟ್ಗಳು ಡೀಪ್ ಐ ಟಿ ಎಮ್ ಆಗಿರೋದು ಅಥವಾ ಡೀಪ್ ಒ ಟಿ ಎಮ್ ಆಗಿರೋದು, ಅವು ಡೀಪ್ ಐ ಟಿ ಎಮ್ ಅಥವಾ ಡೀಪ್ ಒ ಟಿ ಎಮ್ ಆಗಿ ಎಕ್ಸ್ಪೈರ್ ಆಗುವ ಸಾಧ್ಯತೆ ಜಾಸ್ತಿ ಆಗ್ತಾ ಹೋಗುತ್ತೆ. ಅವುಗಳ ಸ್ಟೇಟಸ್ ಚೇಂಜ್ ಆಗಬೇಕಂದ್ರೆ, ಅವುಗಳ ಸ್ಟೇಟಸಲ್ಲಿ ಒಂದು ಅನ್ಸರ್ಟನಿಟಿ ಬರಬೇಕಂದ್ರೆ ಮಾರ್ಕೆಟಲ್ಲಿ ವಾಲಟಿಲಿಟಿ ಜಾಸ್ತಿ ಇರಬೇಕಾಗತ್ತೆ, ಮಾರ್ಕೆಟಲ್ಲಿ ದೊಡ್ಡ ಮೂವ್ ಬರುವ ಸಾಧ್ಯತೆ ಇರಬೇಕಾಗತ್ತೆ. ಬಟ್ ದೊಡ್ಡ ಮೂವ್ ಬರುವ ಸಾಧ್ಯತೆ ಕಡಿಮೆ ಆಗ್ತಾ ಹೋದ ಹಾಗೆ ಎ ಟಿ ಎಮ್ಮಿಂದ ದೂರ ಇರುವ ಆಪ್ಷನ್ ಕಾಂಟ್ರಾಕ್ಟ್ಗಳಲ್ಲಿ ಅವೇನು ಐ ಟಿ ಎಮ್ ಆಗಿದ್ದಾವೆ ಅಥವಾ ಒ ಟಿ ಎಮ್ ಆಗಿದ್ದಾವೆ ಅವು ಅದೇ ರೀತಿ ಎಕ್ಸ್ಪೈರ್ ಆಗುವ ಸಾಧ್ಯತೆ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಹಾಗಾಗಿ ವೇಗ ವ್ಯಾಲ್ಯೂ ಏನಿದೆ, ವಾಲಟಿಲಿಟಿ ಚೇಂಜ್ ಆದಾಗ ಏನೊಂದು ರಿಯಾಕ್ಷನ್ ಬರುತ್ತೆ ಅದು ಕಡಿಮೆ ಆಗ್ತಾ ಬರುತ್ತೆ. ಸೊ ಅದನ್ನು ನಾವಿಲ್ಲಿ ನೋಡ್ತಾ ಇರೋದು. ಸೊ ಇದಿಷ್ಟು ಈ ಒಂದು ವಿಡಿಯೋದಲ್ಲಿ ಆಪ್ಷನ್ ಗ್ರೀಕ್ ವೇಗ ಅಂದರೆ ಏನು, ಮನಿನೆಸ್ ಆಫ್ ಆಪ್ಷನ್ ಮತ್ತು ವೇಗವನ್ನು ನಾವು ನೋಡೋದಾದರೆ ಯಾವ ರೀತಿ ಇರುತ್ತೆ, ವೇಗ ವ್ಯಾಲ್ಯೂ ಟೈಮ್ ಹೆಚ್ಚು ಕಡಿಮೆ ಆಗ್ತಿದ್ದ ಹಾಗೆ ಅದೇ ರೀತಿ ವಾಲಟಿಲಿಟಿ ಹೆಚ್ಚು ಕಡಿಮೆ ಆಗ್ತಿದ್ದ ಹಾಗೆ ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ ಅಂತ. ನಿಮಗೇನಾದರೂ ಒಂದಿಷ್ಟು ಡೌಟ್ ಇದ್ದರೆ ನಿಮ್ಮ ಡೌಟ್ಗಳನ್ನು ಕಮೆಂಟ್ ಮಾಡಿ. ಬೇರೆಯವರ ಡೌಟಿಗೆ ನಿಮಗೆ ಆನ್ಸರ್ ಗೊತ್ತಿದ್ದರೆ ನೀವು ಅದಕ್ಕೆ ರಿಪ್ಲೈ ಮಾಡಿ. ವಿಡಿಯೋ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಇಲ್ಲಾಂದರೆ ಡಿಸ್ಲೈಕ್ ಮಾಡಿ. ಏನಾದರೂ ಹೇಳಬೇಕಂತ ಇದ್ದರೆ ಅದನ್ನು ಸಹ ಕಮೆಂಟ್ ಮಾಡಿ. ಇದೇ ರೀತಿ ಬೇರೆ ವಿಡಿಯೋಸ್ಗಳನ್ನ ನೋಡೋದಕ್ಕೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.